ಎಲ್ಲರೊಂದಿಗೆ ಎಲ್ಲರಿಗೂ ಅಭಿವೃದ್ಧಿ. ಮೋದಿ ಸರ್ಕಾರಕ್ಕೆ 11 ವರ್ಷ. ಫೋಟೋ ಶೂಟ್ನಲ್ಲೇ ಕಾಲ ಕಳೆದ್ರ ಮೋದಿಜಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಎಲ್ಲರೊಂದಿಗೆ ಎಲ್ಲರಿಗೂ ಅಭಿವೃದ್ಧಿ ಅನ್ನೋ ಘೋಷವಾಕ್ಯದಡಿ 2014 ಮೇ 26ಕ್ಕೆ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ 11 ವರ್ಷಗಳನ್ನು ಪೂರೈಸಿದೆ. ಈ ಅವಧಿಯಲ್ಲಿ ದೇಶದಾದ್ಯಂತ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಮೂಲ ಸೌಕರ್ಯ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಅಂತ ಪ್ರತಿ ಚುನಾವಣೆಗಳಲ್ಲಿ ಪೊಳ್ಳು ಪ್ರಚಾರಗಳನ್ನು ಮಾಡ್ತಾನೇ ಇದ್ದಾರೆ. ಆದರೆ ಇದೆಲ್ಲವೂ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಹಾಗೂ ಭಾಷಣಗಳಿಗೆ ಮಾತ್ರ ಸೀಮಿತವಾಗಿದೆ. ಅಭಿವೃದ್ಧಿ ಮಾತ್ರ ಎಲ್ಲೂ ನೋಡೋಕೆ ಕಾಣಿಸ್ತಿಲ್ಲ. ಬಡವರು ಮತ್ತಷ್ಟು ಬಡತನ ರೇಖೆಗಿಂತ ಕೆಳಗಿಳಿತಾನೇ ಇದ್ದಾರೆ. ದೇಶದ ಆರ್ಥಿಕ ಮಟ್ಟ ಕುಸಿತಾನೇ ಇದೆ. ನಿರುದ್ಯೋಗಿಗಳ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಬಿಜೆಪಿ ಸರ್ಕಾರದಲ್ಲಿ ಎದ್ದು ಕಾಣ್ತಾ ಇರೋದು ಏನಂತಂದ್ರೆ ಕೋಮುವಾದ, ಒಡೆದು ಆಳೋ ನೀತಿ, ರಾಜಕೀಯ ಅಧಪತನದಂಥ ಸಾಮಾಜಿಕ ಅನ್ಯಾಯಗಳು. ಇವುಗಳ ಜೊತೆಗೆ ಸಾಮಾಜಿಕ ಅಸಮಾನತೆಗಳು, ವಿವಾದಾತ್ಮಕ ನೀತಿಗಳು, ಆಡಳಿತ ದೋಷಗಳನ್ನು ಎತ್ತಿ ತೋರಿಸ್ತಾ ಇದೆ. ಹಲವು ವಿವಾದಾತ್ಮಕ ನಿರ್ಧಾರಗಳು ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಖ್ಯಾತಿ ಗಳಿಸುವಂತೆ ಮಾಡಿದೆ. 2016ರಲ್ಲಿ ಜಾರಿಗೆ ತಂದ ನೋಟು ನಿಷೇಧ ಕ್ರಮ ಭಾರತೀಯ ಆರ್ಥಿಕತೆಗೆ ದೊಡ್ಡ ಆಘಾತವನ್ನು ಉಂಟು ಮಾಡಿತ್ತು. ಕಪ್ಪು ಹಣವನ್ನು ತಡೆಗಟ್ಟೋದಾಗಿ ಹೇಳಿ ರಾತ್ರೋರಾತ್ರಿ ಯಾವುದೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ 500 ಮತ್ತು 1000 ರೂಪಾಯಿಗಳ ನೋಟುಗಳನ್ನು ಅಮಾನ್ಯ ಮಾಡಲಾಯಿತು. ಇದೊಂದು ಕೆಟ್ಟ ನಿರ್ಧಾರದಿಂದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ತೀವ್ರ ಹಿನ್ನಡೆಯನ್ನು ಉಂಟು ಮಾಡಿತು. ಬಡವರು, ಮಧ್ಯಮ ವರ್ಗದವರು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು. ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಕಾರ್ಮಿಕರು ತಮ್ಮ ಜೀವನಾಧಾರವನ್ನು ಕಳೆದುಕೊಂಡರು. ಗ್ರಾಮೀಣ ಆರ್ಥಿಕತೆ ಮೇಲೆ ಇದರ ಪರಿಣಾಮ ದೀರ್ಘಕಾಲೀನವಾಗಿತ್ತು. ಈ ವಿವಾದಾತ್ಮಕ ನಿರ್ಧಾರದಿಂದ ಕಪ್ಪಣವನ್ನು ತಡೆಗಟ್ಟಲಾಗಲಿಲ್ಲ. ಆದರೆ ದೇಶದ ಇತಿಹಾಸದಲ್ಲಿ ಇದು ಕಪ್ಪು ಚುಕ್ಕೆಯಾಗಿ ಉಳಿತು. ಇನ್ನು ಮೋದಿ ಸರ್ಕಾರ ಜಾರಿಗೊಳಿಸಿದ GST ಸರಕು ಮತ್ತು ಸೇವಾ ತೆರಿಗೆ ಜಾರಿ ಮತ್ತೊಂದು ವಿವಾದಾತ್ಮಕ ಕ್ರಮ. ಒಂದು ದೇಶ ಒಂದು ತೆರಿಗೆ ಅನ್ನೋ ಘೋಷಣೆ ಜೊತೆಗೆ 2017ರಲ್ಲಿ ಜಾರಿಗೆ ತಂದ ಈ ತೆರಿಗೆ ವ್ಯವಸ್ಥೆಯಿಂದಾಗಿ ವ್ಯಾಪಾರಿಗಳು, ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳಿಗೆ ತೊಂದರೆ ಆಯಿತು. GSTಯ ದರಗಳು ಮತ್ತು ಅದರ ನಿಯಮಾವಳಿಗಳು ಆಗಾಗ ಬದಲಾವಣೆಗೊಂಡಿದ್ದರಿಂದ ವ್ಯಾಪಾರಿಗಳು ಪಡಬಾರದ ಪಾಡ್ಪಟ್ರು. ಸಣ್ಣ ಉದ್ಯೋಗಗಳು ಮುಚ್ಚೋ ಸ್ಥಿತಿ ಬಂತು. ಈ ಕ್ರಮ ಆರ್ಥಿಕತೆಯನ್ನು ಸರಳಗೊಳಿಸೋ ಬದಲು ದೇಶದ ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಟ್ಟಿತ್ತು. ಇನ್ನು ಅಲ್ಪಸಂಖ್ಯಾತರಿಗೆ ಕಂಟಕ ಆಗುವಂಥ ಪೌರತ್ವ ತಿದ್ದುಪಡಿ ಕಾಯ್ದೆ CAA, ರಾಷ್ಟ್ರೀಯ ನಾಗರಿಕರ ನೋಂದಣಿ NRC ಹಾಗೂ ವಕ್ಫ್ ತಿದ್ದುಪಡಿ ಕಾಯ್ದೆಯಂತಹ ಕಾನೂನುಗಳು ದೇಶದಾದ್ಯಂತ ತೀವ್ರ ವಿವಾದಕ್ಕೆ ಕಾರಣ ಆಯಿತು. ಈ ಕಾಯ್ದೆಗಳು ಅಲ್ಪಸಂಖ್ಯಾತರಲ್ಲಿ, ಅದರಲ್ಲೂ ಮುಸ್ಲಿಂ ಸಮುದಾಯದವರ ಮೇಲೆ ಮತ್ತಷ್ಟು ಭೀತಿಯನ್ನು ಉಂಟು ಮಾಡಿತು. ಈ ಕಾಯ್ದೆಗಳ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತೆ. ಅಷ್ಟೇ ಅಲ್ಲ, ಭಾರತದ ಜಾತ್ಯತೀತ ತತ್ವಗಳ ಮೇಲೆ ಪ್ರಶ್ನೆಗಳನ್ನು ಸಹ ಹುಟ್ಟಾಕತ್ತೆ. ಕೇಂದ್ರ ಸರ್ಕಾರ 2020ರಲ್ಲಿ ಜಾರಿಗೊಳಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಕೂಡ ಮತ್ತೊಂದು ವಿವಾದಾತ್ಮಕ ಕಾಯ್ದೆ. NEPಯಲ್ಲಿ 3 ಭಾಷಾ ಸೂತ್ರದ ಮೂಲಕ ಹಿಂದಿ ಹೇರಿಕೆಗೆ ಒತ್ತು ಕೊಡಲಾಯಿತು. NEP ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಸಮಾನ ಶಿಕ್ಷಣಕ್ಕೂ ಅಡೆತಡೆಯಾಯಿತು. ಖಾಸಗಿ ವಲಯದ ಉತ್ತೇಜನದಿಂದ ಶಿಕ್ಷಣ ವ್ಯಾಪಾರೀಕರಣಕ್ಕೆ ಮತ್ತಷ್ಟು ಆಸ್ಪದ ನೀಡುವಂಥ ಹಲವು ಅಂಶಗಳು ಈ ಕಾಯ್ದೆಯಲ್ಲಿ ಅಳವಡಿಸಲಾಯಿತು. ಹಿಂದಿ, ಸಂಸ್ಕೃತಕ್ಕೆ ಆದ್ಯತೆ ನೀಡಿ ಉಳಿದ ಪ್ರಾದೇಶಿಕ ಭಾಷೆಗಳನ್ನು ಕಡೆಗಣಿಸಲಾಯಿತು. ಸ್ಪಷ್ಟ ಮಾರ್ಗಸೂಚಿಗಳಿಲ್ಲದ ಕಾರಣದಿಂದ NEP ಅನುಷ್ಠಾನದಲ್ಲಿ ಸಮಾನತೆ, ಬಹುಭಾಷಾ ಗೌರವಕ್ಕೆ ಧಕ್ಕೆಯಾಗಿ ಪರಿಣಮಿಸಿತು. NDA ಸರ್ಕಾರದ ಅಗ್ನಿಪಥ್ ಯೋಜನೆ ಕೂಡ ಒಂದು ಅತ್ಯಂತ ವಿವಾದಾತ್ಮಕ ನಿರ್ಧಾರಗಳಲ್ಲಿ ಒಂದು. ಕಿರು ಅವಧಿಗೆ ಯೋಧರನ್ನ ನೇಮಕ ಮಾಡಿಕೊಳ್ಳೋ ಈ ಯೋಜನೆ ಯುವಕರ ಮುಂದಿನ ಭವಿಷ್ಯ ಮತ್ತು ಸೇನೆಯ ಆಡಳಿತದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡಿತು. ಅಷ್ಟೆಲ್ಲ ಗಡಿಭಾಗದಲ್ಲಿ ಅತಿಕ್ರಮಿಸಿರುವಂತಹ ಚೀನಾ ವಿರುದ್ಧ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವುದೇ ಒತ್ತಡವನ್ನು ತರೋಕ್ಕೂ ಸಾಧ್ಯ ಆಗಲಿಲ್ಲ. 2020ರ ಗಲ್ವಾನ್ ಕಣಿವೆಯ ಸಂಘರ್ಷ ಭಾರತ ಚೀನಾ ಸಂಬಂಧಗಳ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರ್ತು. ಸರ್ಕಾರದ ರಾಜತಾಂತ್ರಿಕ ಕ್ರಮಗಳು ಈ ಸವಾಲುಗಳನ್ನು ಸಂಪೂರ್ಣವಾಗಿ ಪರಿಹರಿಸೋಕೆ ಸಾಧ್ಯನೇ ಆಗಿಲ್ಲ. ಸೇನೆ ಕುರಿತು ಆಂತರಿಕ ವಿಷಯಗಳನ್ನು ಮಾಧ್ಯಮಗಳಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗ್ತಾ ಇತ್ತು. ಇದು ಸೇನೆಯ ಗೌಪ್ಯ ನೀತಿ ಹಾಗೂ ದೇಶದ ಭದ್ರತೆಗೆ ಧಕ್ಕೆಯುಂಟು ಮಾಡಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ಅಮೆರಿಕ ಮೂಗು ತೂರಿಸ್ತಾ ಇರೋದು ಸಹ ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತೆ. 2020ರಲ್ಲಿ ಮೋದಿ ಸರ್ಕಾರ 3 ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಿ ಭಾರೀ ವಿವಾದಕ್ಕೆ ಕಾರಣ ಆಗಿತ್ತು. ಆ ಕಾಯ್ದೆಗಳು ಕನಿಷ್ಠ ಬೆಂಬಲ ಬೆಲೆ MSP ವ್ಯವಸ್ಥೆಯನ್ನು ದುರ್ಬಲಗೊಳಿಸಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಹೆಚ್ಚು ಅವಕಾಶ ನೀಡೋದ್ರಿಂದ ದೇಶದಾದ್ಯಂತ ರೈತರು ಪ್ರತಿಭಟನೆ ನಡೆಸಿದ್ರು. ವಿಶೇಷವಾಗಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅನ್ನದಾತರ ಆಕ್ರೋಶ ತೀವ್ರಗೊಳ್ತು.
ರೈತ ಸಂಘಟನೆಗಳು ಕಾಯ್ದೆ ರದ್ದತಿಗೆ ಒತ್ತಾಯಿಸಿದ ಪರಿಣಾಮ 2021ರಲ್ಲಿ ಸರ್ಕಾರ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ಳುತ್ತೆ. ಆದರೆ ಈ ಕಾಯ್ದೆಯಲ್ಲಿ MSP ಖಾತರಿಗೆ ಸಂಬಂಧಿಸಿದ ವಿವಾದಾತ್ಮಕ ಅಂಶಗಳನ್ನು ಇನ್ನೂ ಬಗೆಹರಿಸಿಲ್ಲ. ಮೋದಿ ಸರ್ಕಾರದಲ್ಲಿ ನಿರುದ್ಯೋಗ ಸಮಸ್ಯೆ ಮಹತ್ವದ ವಿಚಾರವಾಗಿ ಹೊರಹೊಮ್ಮಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಚ್ಚೇ ದಿನ್ ಹಾಗೂ ಮೇಕ್ ಇನ್ ಇಂಡಿಯಾ ಸೇರಿದಂತೆ ಅನೇಕ ಯೋಜನೆಗಳ ಮೂಲಕ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿಸೋ ಭರವಸೆ ಕೊಟ್ಟಿತ್ತು. ಆದರೆ ಇದರಲ್ಲಿ ಕನಿಷ್ಠ ಒಂದು 5% ಅನ್ನು ಸಹ ತುಂಬೋಕೆ ಸಾಧ್ಯ ಆಗಿಲ್ಲ. ಹಲವಾರು ಇಲಾಖೆಗಳಲ್ಲಿ ಲಕ್ಷಾಂತರ ಹುದ್ದೆಗಳು ಭರ್ತಿಯಾಗದೆ ಖಾಲಿ ಉಳಿದಿದೆ. ಪ್ರತಿ ವರ್ಷ ಪದವಿ ಪಡಿತಾ ಇರುವಂತಹ ಯುವಕರು ನಿರುದ್ಯೋಗಿಗಳಾಗ್ತಿದ್ದಾರೆ. ಒಂದ್ ಕಡೆ ಸರ್ಕಾರಿ ಉದ್ಯೋಗದ ಸಂಖ್ಯೆ ಕಡಿಮೆ ಆದರೆ ಖಾಸಗಿ ಕ್ಷೇತ್ರದಲ್ಲಿ ಅಭದ್ರತೆ ಹೆಚ್ಚಾಗ್ತಾ ಇದೆ. ಉದ್ಯೋಗ ಕಸಿದುಕೊಳ್ಳುವಂತಹ AI ಹೆಚ್ಚು ಮಹತ್ವ ಪಡ್ಕೊಳ್ತಾ ಇರುವಂತಹ ಈ ದಿನಗಳಲ್ಲಿ ಉದ್ಯೋಗ ಭದ್ರತೆಗೆ ಯಾವುದೇ ಪರಿಣಾಮಕಾರಿ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸೋಕೆ ಮುಂದಾಗೇ ಇಲ್ಲ. ಬೆಲೆ ಏರಿಕೆ ಮತ್ತು ಆರ್ಥಿಕ ಅಸಮಾನತೆ ದೇಶದ ಸಾಮಾನ್ಯ ಜನರಿಗೆ ದೊಡ್ಡ ಸವಾಲಾಗಿದೆ. ಇಂಧನ, ಆಹಾರ ಮತ್ತು ದೈನಂದಿನ ಜೀವನದ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಮಧ್ಯಮ ಮತ್ತು ಕೆಳವರ್ಗದ ಜನರ ಜೀವನ ಕಷ್ಟಕರ ಆಗಿದೆ. ಆರ್ಥಿಕ ಸುಧಾರಣೆಗಳು ಶ್ರೀಮಂತ ವರ್ಗಕ್ಕೆ ಹೆಚ್ಚಿನ ಲಾಭವನ್ನು ತಂದಿದೆಯಾದರೂ ಸಹ ಬಡವರಿಗೆ ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಸಾಮಾಜಿಕ ಕಲ್ಯಾಣ ಯೋಜನೆಗಳಾದ ಜನ್ಧನ್ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ, ಉಜ್ವಲ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಸಮರ್ಪಕವಾಗಿ ಜಾರಿಗೊಳಿಸದ ಕಾರಣ ಸೂಕ್ತ ಫಲಾನುಭವಿಗಳಿಗೆ ಇದು ಸಿಗ್ತಾ ಇಲ್ಲ. ಗ್ರಾಮೀಣ ವಿದ್ಯುದೀಕರಣದ ಕಾರ್ಯಕ್ರಮ ಸಹ ಬಹುತೇಕ ಹಳ್ಳಿಗಳಿಗೆ ವಿದ್ಯುತ್ ಒದಗಿಸೇ ಇಲ್ಲ. ನೀಡಲಾಗಿರುವಂತಹ ಒಂಚೂರು ಸೌಕರ್ಯದಲ್ಲೂ ಕಳಪೆ ಗುಣಮಟ್ಟವೇ ಹೆಚ್ಚಾಗಿ ಹೋಗ್ಬಿಟ್ಟಿದೆ. ದೇಶದ ಆರ್ಥಿಕತೆಗೆ ಹೊಡೆತ ಬೀಳೋಕೆ ಹಲವು ವಿವಾದಾತ್ಮಕ ನಿರ್ಧಾರಗಳು ಒಂದ್ ಕಡೆ ಆದ್ರೆ, ಮೋದಿ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಮುಸ್ಲಿಂ ದ್ವೇಷ ಹಾಗೂ ಉಗ್ರ ಹಿಂದುತ್ವವಾದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಂಘ ಪರಿವಾರದ ಹಿನ್ನೆಲೆ ಹೊಂದಿರುವ ಬಿಜೆಪಿ ಸರ್ಕಾರದ ಪ್ರಮುಖ ಅಜೆಂಡಾ ಕೂಡ ಧಾರ್ಮಿಕವಾದವೇ ಆಗೋಗಿದೆ. ಕೇಸರಿ ಪಕ್ಷದ ನಾಯಕರು ಚುನಾವಣೆಗಳಲ್ಲಿ ಕೋಮುವಾದವನ್ನ ನೇರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಒಳಗೊಂಡ ಬಿಜೆಪಿ ನಾಯಕರು ಉಗ್ರ ಹಿಂದುತ್ವವಾದವನ್ನ ತಮ್ಮ ಭಾಷಣಗಳ ಮೂಲಕ ಉಗುಳ್ತಾ ಇದ್ದಾರೆ. ರಾಮ ಮಂದಿರ ನಿರ್ಮಾಣ, ಗೋಹತ್ಯೆ ವಿರೋಧಿ ಕಾನೂನುಗಳು, CAA, ವಕ್ಫ್ ತಿದ್ದುಪಡಿ ಕಾಯ್ದೆ ಮುಂತಾದವುಗಳು ಒಂದು ವರ್ಗದ ಮತದಾರರನ್ನ ಗಟ್ಟಿಗೊಳಿಸುವ ಹಾಗೂ ಅಲ್ಪಸಂಖ್ಯಾತರನ್ನ ದೂರ ಇಡೋ ಯೋಜನೆಗಳಾಗಿದೆ. ದೇಶದ ಮುಸ್ಲಿಂ ಸಮುದಾಯವನ್ನ ಹಿಂಸೆ, ಅಪಮಾನ, ರಾಜಕೀಯವಾಗಿ ದೂರ ಇಡೋ ಹಲವು ಪ್ರಕ್ರಿಯೆಗಳು ನಡೀತಾ ಇದೆ. ಯಾವುದೇ ಸಂಘರ್ಷದ ಸಂದರ್ಭದಲ್ಲಿಯೂ ಮುಸ್ಲಿಂ ಸಮುದಾಯವನ್ನ ಮಾತ್ರ ಗುರಿ ಮಾಡಲಾಗ್ತಾ ಇದೆ. ವಿವಿಧ ರಾಜ್ಯಗಳಲ್ಲಿ ಹಿಜಾಬ್ ನಿಷೇಧ, ಬುಲ್ಡೋಸರ್ ನೀತಿಯಂತಹ ಕ್ರಮಗಳು ಮುಸ್ಲಿಮರ ವಿರುದ್ಧ ರಾಜಕೀಯ ತಿರಸ್ಕಾರವಾಗೋಗಿದೆ. ಇದರಿಂದಾಗಿ ಭಾರತದಲ್ಲಿ ಧರ್ಮಾಧಾರಿತ ಧ್ರುವೀಕರಣ ಹೆಚ್ಚಾಗಿ ಸಮಾಜದಲ್ಲಿ ಭಿನ್ನತೆ ಹಾಗೂ ಅಸ್ಥಿರತೆ ಮೂಡಿದೆ. ಕೋಮು ರಾಜಕಾರಣ ದೇಶದಲ್ಲಿ ಜಾತಿಗಳ ನಡುವೆ ಸಮರ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಧಕ್ಕೆ ತರುವಂತಹ ಭೀತಿಯನ್ನು ಉಂಟು ಮಾಡಿದೆ. ಒಟ್ಟಾರೆಯಾಗಿ ಗಮನಿಸಿದ್ರೆ ಮೋದಿ ಸರ್ಕಾರ 11 ವರ್ಷಗಳಲ್ಲಿ ಧರ್ಮ ರಾಜಕಾರಣ ಮಾಡಿಕೊಂಡು ಬಾಯಿ ಮಾತಿನಲ್ಲಿ ಕಾಲ ಕಳೆದಿದೆ ಅಂತ ಹೇಳ್ಬೋದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.